ಗ್ರಾಮೀಣ ಭಾಗದ ಪ್ರೀತಿಯ ಪಾಲಕರೇ, ಪೋಷಕರೇ, ತಾಯಂದಿರೇ ಮತ್ತು ಹಿರಿಯರೇ, ಕುನೂರು ಗ್ರಾಮದಲ್ಲಿ ದಿನಾಂಕ 30 ಮೇ ಶನಿವಾರ 2026ರಂದು ಸಾಯಂಕಾಲ 4ರಿಂದ 10ರವರೆಗೆ ಮೇನ್ ರೋಡ್ ಪಟ್ಟಣ ಪಂಚಾಯಿತಿ ಹತ್ತಿರ ಕುಕನೂರು. ಈ ಎಕ್ಸಿಬಿಷನ್ಗೆ ಬರುವ ಪ್ರತಿಯೊಂದು ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಪೆನ್ನು, ಕರ್ನಾಟಕ ಮತ್ತು ಭಾರತದ ನಕ್ಷೆಯನ್ನು ಉಚಿತವಾಗಿ ಕೊಡಲಾಗುವುದು. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕರೆತನ್ನಿ. This kit is world's best study and working comfort kit. ಈ ಕಂಫರ್ಟ್ ಕಿಟ್ ನಿಮ್ಮ ಮನೆಯಲ್ಲಿ ಯಾವುದೇ ಸ್ಪೇಸ್ ಆಗಿರಲಿ ಅದನ್ನ ವರ್ಕ್ ಮತ್ತೆ ಸ್ಟಡಿ ಸ್ಪೇಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ಈ ಕಂಫರ್ಟ್ ಕಿಟ್ ನ ಬಹಳ ಸುಲಭವಾಗಿ ಯೂಸ್ ಮಾಡಬಹುದು. ಕೇವಲ 4 ಸೆಕೆಂಡ್ಸ್ ಅಲ್ಲಿ ಅನ್ಫೋಲ್ಡ್, 4 ಸೆಕೆಂಡ್ಸ್ ಅಲ್ಲಿ ಫೋಲ್ಡ್ ಮಾಡಬಹುದು. ಅಂಡ್ ಈ ಬೀನ್ ಬ್ಯಾಗ್ ನ ಈಸಿಯಾಗಿ ನಿಮ್ಮ ಕಂಫರ್ಟ್ ಪೋಸ್ಚರ್ ಗೆ ಮೂವಿಂಗ್ ಟೇಬಲ್ ಜೊತೆ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕಿಟ್ ನ ನಾವು ಮಕ್ಕಳಿಗೆ ಯಾಕೆ ತಗೋಬೇಕು? ಹಾಗಾದ್ರೆ ಇದರ ಬೆನಿಫಿಟ್ಸ್ ಏನು? ಓಕೆ, ನಿಮ್ಮ ಮನೆಯಲ್ಲಿ ಟಿವಿ, ಸೋಫಾ, ಫ್ರಿಡ್ಜ್ ಇದಾವೆ. ಇವೆಲ್ಲವೂ ನಿಮ್ಮ ಮಕ್ಕಳ ಎಜುಕೇಶನ್ ಗೆ 1% ಯೂಸ್ ಆಗ್ತಿಲ್ಲ. ಆದ್ರೆ ನಿಮ್ಮ ಮಕ್ಕಳ ಲೈಫ್ ಅಲ್ಲಿ ಓನ್ ಸ್ಕಿಲ್ಸ್ ನ ಡೆವಲಪ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ, ಕಾನ್ಸಂಟ್ರೇಟ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಫೋಕಸ್, ಕನ್ಸಿಸ್ಟೆನ್ಸಿ ಆಗಿ ಕಾನ್ಫಿಡೆಂಟ್ ಆಗಿರೋದಕ್ಕೆ ಅವ್ರದೇ ಆದಂತಹ ಝೋನ್ ಬೇಕಲ್ವಾ? ಸೊ ಅದಕ್ಕೆ ಕಂಫರ್ಟ್ ಆಗಿರೋ ಡಿಸಿಪ್ಲಿನ್ ಝೋನ್ EPH ಕಂಫರ್ಟ್ ಕಿಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂದ್ರೆ ಅದು ಡಿಸಿಪ್ಲಿನ್ ಇಂದಾನೇ ಸ್ಟಾರ್ಟ್ ಆಗೋದು. ಅಂಡ್ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಅಂಡ್ ವರ್ಕ್ ಮಾಡೋರಿಗೆ ಬ್ಯಾಕ್ ಪೇನ್ ಆಗದೆ, ಕಾನ್ಸಂಟ್ರೇಟ್ ಆಗಿ ಹೀಟ್ ಆಗದೆ, ಕಂಫರ್ಟ್ ಆಗಿ ಈಸಿಲಿ 5 to 6 ಅವರ್ಸ್ EPH ಕಂಫರ್ಟ್ ಕಿಟ್ ಮೇಲೆ ಕುಳಿತು ವರ್ಕ್ ಮತ್ತೆ ಸ್ಟಡಿನ ಮಾಡಬಹುದು. ಹಾಗೂ ಮಕ್ಕಳ ಭವಿಷ್ಯಕ್ಕಾಗಿ EPH ಕಂಪನಿಯು 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನ ಕೊಡ್ತಿದೆ. EPH ಸ್ಟಡಿ ಕಂಫರ್ಟ್ ಕಿಟ್ ಅನ್ನು ಉಪಯೋಗಿಸಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 95% ಅಬೋ ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಗಳಿಗೆ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಗವರ್ಮೆಂಟ್ ಜಾಬ್ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ. ಕರ್ನಾಟಕದಾದ್ಯಂತ 5,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಅಂಡ್ ವರ್ಕರ್ಸ್ ಈ ಕಿಟ್ ನ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪ್ರತಿದಿನ ಓದುವುದಕ್ಕೆ, ಕೆಲಸ ಮಾಡುವುದಕ್ಕೆ ಸುಲಭ ದಾರಿ EPH ಸ್ಟಡಿ ಕಂಫರ್ಟ್ ಕಿಟ್. ಈ ಫ್ಯಾಬ್ರಿಕ್ ಬೀನ್ ಬ್ಯಾಗ್ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕಂಫರ್ಟ್ ಆಗಿ ಓದ್ಕೊಳ್ಳುವುದಕ್ಕೆ ಮತ್ತು ಕಂಫರ್ಟ್ ಆಗಿ ವರ್ಕ್ ಮಾಡುವುದಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳುವುದಕ್ಕೆ ಈಸಿಲಿ ಅಡ್ಜಸ್ಟ್ ಆಗುವಂತ ಆಲ್ ಇನ್ ಒನ್ ಕಂಫರ್ಟ್ ಬೀನ್ ಬ್ಯಾಗ್. ಹಾಗೂ ಈ ಫ್ಲೆಕ್ಸಿಬಲ್ ಸ್ಟಡಿ ಲ್ಯಾಂಪ್ ಕಾನ್ಸಿಸ್ಟೆನ್ಸಿ ಅಂಡ್ ಫೋಕಸ್ ಅನ್ನು ಹೆಚ್ಚಿಸುತ್ತದೆ. ಮತ್ತೆ ಪ್ಲಾಂಟ್ ಮಕ್ಕಳಿಗೆ ಒಳ್ಳೆ ಆಕ್ಸಿಜನ್ ಜೊತೆ ಮೈಂಡ್ ಗೆ ಫ್ರೆಶ್ನೆಸ್ ಕೊಡುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಜವಾಬ್ದಾರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆಯಿಂದ ಇವಾಗಿನ ಮಕ್ಕಳು ಎಷ್ಟರ ಮಟ್ಟಿಗೆ ಕಲಿಯುತ್ತಿದ್ದಾರೆ. ಅದೇ ಅಮೆರಿಕ, ಚೀನಾ, ಜಪಾನ್ ಅಂತಹ ದೇಶಗಳಲ್ಲಿ ಮಕ್ಕಳಿಗೆ ಲೈಫ್ ಸ್ಟೈಲ್, ಸ್ಕಿಲ್ ಡೆವಲಪ್ಮೆಂಟ್, ಟೆಕ್ನಾಲಜಿ ಬಗ್ಗೆ ಮೊದಲಿನಿಂದಲೂ ಕಲಿಸ್ತಾರೆ. ಆದರೆ ನಾವು ಭಾರತದಲ್ಲಿ ಮಕ್ಕಳಿಗೆ ಕಲಿಸುವುದೇನೆಂದರೆ ಅಶೋಕ ಚಕ್ರವರ್ತಿಯ ಸಾಧನೆ, ಹೊಯ್ಸಳ, ಚಾಳುಕ್ಯ ಏನ್ ಮಾಡಿದ್ರು ಅಂತ ಕಲಿಸ್ತೀವಿ. ಮತ್ತು ನಮ್ಮ ದೇಶದ 1990ರ ದಶಕದ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬಾನೇ ವ್ಯತ್ಯಾಸ ಇದೆ. ಆದರೆ ಇವಾಗಿನ ಮಕ್ಕಳ ಓದುವ ಶೈಲಿಯಿಂದ ಹಿಡಿದು ಬದುಕುವ ಶೈಲಿವರೆಗೂ ವ್ಯತ್ಯಾಸ ಕಾಣಬಹುದು. ಅವಾಗಿನ ಮಕ್ಕಳು ಅನುಕೂಲತೆಗಳ ಕೊರತೆಯಿಂದಾಗಿ ಲ್ಯಾಟಿನ್ ಚಿಮನಿಗಳಿಂದ ಓದಿದ್ರು, ಏಕಾಗ್ರತೆಯಿಂದ ಓದುತ್ತಿದ್ದರು. ಆದರೆ ಇವಾಗಿನ ಮಕ್ಕಳು ಮೊಬೈಲ್, ಟಿವಿ ಅಂತ ಆಧುನಿಕ ತಂತ್ರಜ್ಞಾನದ ಕಡೆಗೆ ಒಲವು ಹೆಚ್ಚಾಗಿ ಓದುವ ಕಡೆಗೆ ಒಲವು ಕಡಿಮೆಯಾಗಿದೆ. ಆವಾಗಿನ ಮಕ್ಕಳು ಗಿಡದ ನೆರಳು ಅಥವಾ ಚಪ್ಪರದ ಕೆಳಗೆ ಕೂತರು ಶಿಸ್ತಿನಿಂದ ಓದುತ್ತಿದ್ದರು. ಆದರೆ ಇವಾಗಿನ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಹಾಸಿಗೆ ಮೇಲೆ, ಗಾದೆ ಮೇಲೆ ಎಲ್ಲೆಂದರಲ್ಲೂ ಕುಳಿತು ಓದುತ್ತಾರೆ. ಈ ಆಧುನಿಕ ದುನಿಯಾದಲ್ಲಿ ಮಕ್ಕಳಿಗೆ ಓದುವ ಒತ್ತಡವಿದೆಯೇ? ಎಸ್, ಖಂಡಿತ ಇದೆ. ಯಾಕಂದ್ರೆ ತಂದೆ ತಾಯಿ ತಮ್ಮ ಮಕ್ಕಳು ಇಂಟೆಲಿಜೆಂಟ್ ಆಗ್ಲಿ, ಒಳ್ಳೆ ಉದ್ಯೋಗಕ್ಕೆ ಸೇರ್ಲಿ ಅನ್ನುವ ಬರದಲ್ಲಿ ಸಮಾಜದಲ್ಲಿರುವ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ತಾರೆ. ಈ ತರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ EPH ಕಂಪನಿಯು ಇನ್ನೋವೇಟಿವ್ ಆಗಿ ಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ, ಕಾಂಪಿಟೇಟಿವ್ ಎಕ್ಸಾಮ್ ಗಾಗಿ ಓದುತ್ತಿರುವ ಪ್ರತಿಯೊಬ್ಬರಿಗೂ ಉಪಯೋಗವಾಗುವ ಸ್ಟಡಿ ಕಂಫರ್ಟ್ ಕಿಟ್ ಅನ್ನು ವಿಶೇಷವಾಗಿ ತರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ವೀರೇಶ್ ಹಿರೇಮಠ. ನನ್ನ ಹೆಸರು ಗಂಗಾಧರ್ ನಾಯಕ್ ಅಂತೇಳಿ, ಇಲ್ಲೇ ಕೊಪ್ಪಳ ಸಿಟಿ ಪೊಲೀಸರು. ನಮಸ್ಕಾರ, ನನ್ನ ಹೆಸರು ಅನಿತಾ. ನಾನು CA ಮಾಡ್ತಾ ಇದ್ದೀನಿ. ನಾನು CA ಮಾಡೋ ಕಾರಣ ನಾನು 8 ಅವರ್ಸ್ ಓದಲೇಬೇಕು. ಆದರೆ ನನ್ನ ಕಡೆಯಿಂದ 8 ಅವರ್ಸ್ ಕೂತ್ಕೊಂಡು ಓದೋಕ್ಕೆ ತುಂಬ ಕಷ್ಟ ಆಗೋದು. 2 ಅವರ್ಸ್ ಓದ್ತಾ ಇದ್ದ, ಇನ್ನೂ 1 ಅವರ್ ರೆಸ್ಟ್ ಮಾಡ್ತಾ ಇದ್ದೆ. ಆ 1 ಅವರ್ ನನಗೆ ತುಂಬ ಟೈಮ್ ವೇಸ್ಟ್ ಆಗೋದು. ಹಾಯ್, ಮೈಸೆಲ್ಫ್ ರಕ್ಷಿತಾ ಪಲ್ಲರ್, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೆ. ಹೆಲೋ, ಮೈಸೆಲ್ಫ್ ಅಪೂರ್ವ. ನಾನು ಬೇಸಿಕಲಿ ಅಬ್ಯಾಕಸ್ ಟ್ರೈನರ್. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸ್ಕೂಲಲ್ಲಿ ವರ್ಕ್ ಮಾಡಿ ಮತ್ತು ಈವ್ನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ಯೂಷನ್ ಕ್ಲಾಸಸ್ ಹೇಳಿ ನೈಟ್ ನನಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಲೈಕ್ ಅಬ್ಯಾಕಸ್ನ ನಾನು ನೆಕ್ಸ್ಟ್ ಲೆವೆಲ್ ಸ್ಟಡಿ ಮಾಡಲಿಕ್ಕೆ ನಾನು ನೈಟ್ ಏನಾಗುತ್ತೆ ಸ್ವಲ್ಪ ಕೂತ್ಕೊಳ್ಬೇಕಂದ್ರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾರ್ಮಲ್ ಚೇರ್ ಮೇಲೆ ಟೇಬಲ್ ಎಲ್ಲ ಯೂಸ್ ಮಾಡಿ ಬ್ಯಾಕ್ ಪೇನ್ ಎಲ್ಲ ಬರ್ತಿರೋದು. ಇದು ಬಂದ್ಬಿಟ್ಟು ಎಜುಕೇಷನ್ ಕಂಫರ್ಟ್ ಕಿಟ್ ಅಂತ.
ಇದರಲ್ಲಿ ಒಂದು ಬೀನ್ ಬ್ಯಾಗು, ಟೇಬಲ್ಲು, ಲ್ಯಾಂಪು ಮತ್ತು ಪ್ಲ್ಯಾಂಟ್ ಇರುತ್ತೆ. ಇದು ಮಕ್ಕಳಿಗೆ ಎಜುಕೇಷನ್ ಪರ್ಪಸ್ಸು ಭಾಳ ಮುಖ್ಯ. ಈ ಲೈಟ್ ಮುಖಾಂತರ ಮಕ್ಕಳು ಕಾನ್ಸಂಟ್ರೇಷನ್ ಮಾಡ್ಬೋದು. ಬೀನ್ ಬ್ಯಾಗ್ ಒಳಗೆ ಕಂಫರ್ಟ್ನೆಸ್ ಇರುತ್ತೆ. ಮಕ್ಕಳಿಗೆ ಯಾವುದೇ ಸ್ಪೈನ್ ತೊಂದರೆ ಏನೂ ಆಗೋದಿಲ್ಲ. ಅದರ ತಕ್ಕಂಗೆ ಟೇಬಲ್ ಅಡ್ಜಸ್ಟ್ಮೆಂಟು ಇರುತ್ತೆ. ಇದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಾನ್ಸಂಟ್ರೇಷನ್ ಮಾಡ್ಬೋದು. ಎಷ್ಟೋ ಕಂಪ್ನಿಗಳು ಈ ಲಾಭಕ್ಕಾಗಿ ದುಡ್ಡು ಮಾಡೋಕೆ ಸಲುವಾಗಿ ಈ ಟ್ರೆಂಡ್ ಫ್ಯಾಷನ್ ಅಂತೇಳಿ ಮಾರ್ಕೆಟ್ನಲ್ಲಿ ಸಾಕಷ್ಟು ಮೆಟೀರಿಯಲ್ ಸಿಗ್ತವೆ. ಬಟ್ ನನ್ನ ಲೈಫ್ನಾಗೆ ಫಸ್ಟ್ ಟೈಮ್ ಇದು ಚಿಲ್ಡ್ರನ್ಸಿಗೆ ಹೇಳಿ ಮಾಡಿಸಿದ ಹಾಗೆ ಒಂದು ಸ್ಟಡಿ ಮೆಟೀರಿಯಲ್ ಕಿಟ್ ತುಂಬ ಅದ್ಭುತವಾಗಿದೆ. ನಾನು ಆ್ಯಸ್ ಎ ಕಸ್ಟಮರ್ ಆಗಿ ನಾನು ಈಗ ಆಲ್ರೆಡಿ ನಾನು ಒಂದು ಪರ್ಚೇಸ್ ಮಾಡಿದ್ದೆ, ಇನ್ನೊಂದು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇನೆ. ಬಟ್ ಅದ್ಭುತವಾಗಿದೆ. ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟಿದ್ರು. ಇದರಲ್ಲಿ 24/7 ಕೆಲಸ ಮಾಡಲಿಕ್ಕೆ ತುಂಬ ಅದ್ಭುತವಾಗಿದೆ. ಅದರಲ್ಲಿ ಮತ್ತು ಇದು ಬ್ಯಾಕ್ ಪೇನ್ ಕೂಡ ಯಾವುದೂ ಬರೋದಿಲ್ಲ, ಸುಮ್ಮನೆ ಫ್ಲೆಕ್ಸಿಬಲ್ ಇದೆ. ಹೀಗಾಗಿ ನಾನು ಇನ್ನೊಂದು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೆ. ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ನನ್ನ ಬ್ರದರ್ ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ರಿಂದ ನನಗೆ ಸ್ವಲ್ಪ ಬ್ಯಾಕ್ ಬೋನ್ ಪೇನ್ ಇರೋದ್ರಿಂದ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಒಬ್ರು ಸಜೆಸ್ಟು ಮಾಡಿದ್ರು. ಇದು ಯೂಸರ್ ಫ್ರೆಂಡ್ಲಿ ಇರೋದ್ರಿಂದ ಎಲ್ಲ ಪ್ರೊಫೆಷ್ನಲ್ರಿಗೂ ಅನುಕೂಲ ಆಗೋಂಥದ್ದು. ಇವ IT ಆಯ್ತು, ಇವನ್ ನಮ್ಮ ಡಾಕ್ಟರ್ಸ್ ಫೀಲ್ಡ್ನವ್ರಿಗೆ ಆಯ್ತು, ಎಲ್ಲರಿಗೂ ಕಂಫರ್ಟ್ನೆಸ್ ಇರುತ್ತೆ. ಜೊತೆಗೆ ತಮ್ಮ ವರ್ಕನ್ನು ಇದ್ರಿಗೆ ಸುಗಮವಾಗಿ ಮಾಡ್ಕೋಬೋದು. ಬಳಸಿ ನೋಡಿ, ಚೆನ್ನಾಗಿರುತ್ತೆ. ಮತ್ತೆ ನಾನು ಓದಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಈವನ್ 30 ಮಿನಿಟ್ಸ್ ನನ್ನ ಟೈಮ್ ವೇಸ್ಟ್ ಮಾಡ್ತಾನೆ ಇದ್ದೆ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ನನಗೆ ಸಿಕ್ಕಿದ್ದು ಈ ಕಿಟ್ ಸಿಕ್ಕ ಮೇಲಿಂದ ನನಗೆ ತುಂಬ ಕಂಫರ್ಟ್ ಆಗ್ತಿದೆ. ಆ ಟೈಮಲ್ಲಿ ನನಗೆ ಸಿಕ್ಕಿದ್ದು ಈ ಕಿಟ್ ಸಿಕ್ಕ ಮೇಲಿಂದ ತುಂಬ ಕಂಫರ್ಟ್ ಆಗಿ 7 to 8 ಅವರ್ಸ್ ನಾನು ಓದ್ತಾ ಇದ್ದೀನಿ. ನನ್ನ ಸ್ಟಡಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈವನ್ ನನಗೆ ಇವಾಗ ಯಾವುದೇ ರೀತಿಯ ಬ್ಯಾಕ್ ಪೇನ್ ಆಗಲಿ, ಕತ್ತು ನೋವಾಗಲಿ ಯಾವುದೂ ಇಲ್ಲ. ಬಿಕಾಸ್ ನಾನು ಆರಾಮಾಗಿ ಕುತ್ಕೊಳ್ಬಲ್ಲೆ. ನನಗೆ ಯಾವ ಥರ ಬೇಕೋ ಆ ಥರ ಕಂಫರ್ಟ್ ಝೋನಲ್ಲಿ ಈ ಕಿಟ್ನ ಪ್ರಿಪೇರ್ ಮಾಡಿದ್ದಾರೆ. ನಾವು ಯಾವುದಾದ್ರೂ ಒಂದು ಮೂವಿ ನೋಡೋಕೆ ಹೋದರೆ ಅಲ್ಲಿ AC ಇದೆನಾ, ಸೀಟ್ ಕಂಫರ್ಟಬಲ್ ಇದೆನಾ, ಒಂದಲ್ಲ 2 ಥಿಯೇಟ್ರನ್ನ ನಾವು ಆನ್ಲೈನಲ್ಲೇ ಚೆಕ್ ಮಾಡ್ತೀವಿ. ಇಂಥ ಟೈಮಲ್ಲಿ ನಮ್ಮ ಕೆರಿಯರ್ ಬಿಲ್ಡ್ ಆಗೋ ಟೈಮಲ್ಲಿ ನಾವು ನಮ್ಮ ಕಂಫರ್ಟಲ್ಲಿ ನಾವು ನೋಡ್ಕೋಬೇಕು. ಆ ಥರದಲ್ಲಿ ನೋಡಿದ್ರೆ ಈ ಕಿಟ್ನ ನಾನು 100% ನಿಮಗೆ ಸಜೆಸ್ಟ್ ಮಾಡ್ತೀನಿ ಬೈ ಮಾಡಲಿಕ್ಕೆ. ಆಮೇಲೆ ಇದನ್ನ ತೊಗೊಂಬಂದು ಒಂದು ವೀಕ್ ಯೂಸ್ ಮಾಡಿದ ಮೇಲೆ ತುಂಬ ನನಗೆ ಕಂಫರ್ಟೇಬಲ್ ಅನ್ನಿಸ್ತು. ಇದನ್ನು ಮನೆಗೂ ಒಂದು ತೊಗೊಂಡೆ. ಆಮೇಲೆ ನನ್ನ ಮಗನಿಗೆ ಓದೋಕ್ಕೋಸ್ಕರ ಒಂದು ಕಿಟ್ ತೊಗೊಂಡೆ. ತುಂಬ ಚೆನ್ನಾಗೈತಿ. ಇದ್ರ ಮೇಲೆ ನಾನು ಕುಂತು 12 hours ಆಫ್ ಸ್ಟಡಿ ಮಾಡಿದ್ರು ವಿತೌಟ್ ಡೈವರ್ಷನ್ ನಾನು ನೀಟಾಗಿ ಕ್ಲಾರಿಫೈಡ್ ಇಂದ ಕಾನ್ಸಂಟ್ರೇಟೆಡ್ ಇಂದ ನಾನು ಚೆನ್ನಾಗಿ ಓದ್ಕೊಳೋದಕ್ಕೆ ಈ ಒಂದು ಸ್ಟಡಿ ಕಿಟ್ ಹೆಲ್ಪ್ ಆಗಿದೆ. ನಾವು ತುಂಬ ಬಡವರು, ನಾವಂತರೂ ಓದಿಲ್ಲ ಬಿಟ್ಟಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿರ್ಬೇಕಂತೇಳಿ ಇದು ಒಂದು ಕೊಡಿಸಿದ್ದೀವಿ. ಇವಾಗ ಚೆನ್ನಾಗಿ ಓದ್ಕೊಳಕತ್ತಾರೆ. ಈ ಸ್ಟಡಿ ಕಂಫರ್ಟ್ ಕಿಟ್ನೇ ನಾನು ಯಾಕೆ ರೆಕಮೆಂಡ್ ಮಾಡ್ತಿದ್ದೀನಿ ಅಂತ ನೀವು ಕೇಳ್ತಾ ಇರ್ಬೋದು. ಯಾಕಪ್ಪ ಅಂದರೆ, ಹಾಯ್ ಮೈಸೆಲ್ಫ್ ಸಿದ್ದು. ನಾನು 4 yearsಯಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಮುಂಚೆ ಧಾರವಾಡದಲ್ಲಿ ಓದ್ತಿದ್ದೆ. ಅಲ್ಲಿ ಲೈಬ್ರರಿಯಲ್ಲಿ ಓದಾಗ 6 to 7 hours ನನ್ನ ಸ್ಟಡಿ ಅವರ್ಸ್ ಎಲ್ಲ ಆಗ್ತಿತ್ತು. ಬಟ್ ವೆನ್ ಐಮ್ ಬ್ಯಾಕ್ ಟು ಹೋಮ್ ದೆನ್ ಐ ಡೋಂಟ್ ಗೆಟ್ ದ ಸೇಮ್ ಎನ್ವಿರಾನ್ಮೆಂಟ್. ಬಟ್ ಅದೆಲ್ಲ ಕ್ರಿಯೇಟ್ ಆಗಿದ್ದು ಈ ಒಂದು EPS ಕಿಟ್ಟಿಂದ, ಸ್ಟಡಿ ಮಟೀರಿಯಲ್ ಕಿಟ್ ಅಂತ. ನೀವು ನೋಡ್ತಾ ಇರ್ಬೋದು, ಇಟ್ ಈಸ್ ಹೌ ಕಂಫರ್ಟೇಬಲ್. ನಾನು ಮುಂಚೆ ಎಲ್ಲ ಓದುವಾಗ 1 hours ಎಲ್ಲ ಓದುವಾಗಲೇ ನಿದ್ದೆ ಬರೋದು, ಅಥವಾ ಟಯರ್ಡ್ನೆಸ್ ಅನ್ಸೋದು, ಅಥವಾ ಸ್ಲೀಪಿನೆಸ್ ಅನ್ಸೋದು, ಈ ಥರ ಎಲ್ಲ ಆಗ್ತಿತ್ತು. ಬಟ್ ವೆನ್ ಐ ಗಾಟ್ ದಿಸ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್. ಐ ಹ್ಯಾವ್ ಬಿನ್ ಯೂಸಿಂಗ್ ಫ್ರಮ್ 2 months. ಇಟ್ ಈಸ್ ದ ಬೆಸ್ಟ್ ಫಾರ್ ಕ್ವಾಲಿಟಿ ಸ್ಟಡಿ. ಬೀಯಿಂಗ್ ಅ ಟೀಚರ್, ಕ್ಲಾಸ್ ರೂಮಲ್ಲಿ ನಾನು ನೋಡ್ತಿರ್ತೀನಿ ಮಕ್ಕಳು ಒಂದು ಬೆಂಚ್ ಒಳಗಡೆ 2-3 ಸ್ಟೂಡೆಂಟ್ಸ್ ಬೆಂಚನ್ನ ಶೇರ್ ಮಾಡಬೇಕಾಗ್ತಿರುತ್ತೆ. ಅವರಿಗೆ ಜಾಗ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಆಗಿ ಇರುತ್ತೆ. ಅವ್ರ ಮನೆಗೆ ಬಂದ ತಕ್ಷಣ ಮತ್ತು ಟೇಬಲ್ ಮೇಲೆ ಕುತ್ಕೊಂಡು ಅಥವಾ ಕೆಳಗೆ ಕುತ್ಕೊಂಡು ಅವ್ರಿಗೆ ವರ್ಕ್ ಮಾಡಲಿಕ್ಕೆ ಅವ್ರಿಗೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಬಟ್ ನಾವು ಯಾವಾಗ ಈ ಒಂದು ಕಂಫರ್ಟೇಬಲ್ ಸ್ಟಡಿ ಕಿಟ್ಟನ್ನು ಅವ್ರಿಗೆ ಪ್ರೊವೈಡ್ ಮಾಡಿದ್ವಿ ಅಂತಂದರೆ ನೀವು ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಸ್ಪೇಸ್ ಐತೆ. ಸೊ ಅವ್ರು ಇಲ್ಲಿ ಬುಕ್ಸನ್ನು ಅರೇಂಜ್ ಮಾಡ್ಕೋಬೋದು, ತಮ್ಮ ಬ್ಯಾಗ್ಸನ್ನು ಇಟ್ಕೋಬೋದು, ವಾಟರ್ ಬಾಟಲನ್ನು ಸಹ ಇಟ್ಕೋಬೋದು. ಈ ಥರ ನಾವು ಕಂಫರ್ಟೇಬಲ್ ಆಗಿ ಮಕ್ಕಳಿಗೆ ಏನಾದರೂ ಪ್ರೊವೈಡ್ ಮಾಡಿದರೆ ಸೊ ಅವ್ರಿಗೂ ಸಹ ಸ್ಟಡಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಯೋಚನೆನ ಮಾಡಬೇಡಿ. ನಾನು ಇದನ್ನು ಬಳಸೋಕತ್ತಿರೋದ್ರಿಂದ 4 ಜನರಿಗೆ ಇದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ತೊಗೊಳ್ಳಿ, ಇದರಿಂದ ಲಾಭ ಪಡ್ಕೊಳ್ಳಿ. ಈ ಒಂದು ಸ್ಟಡಿ ಮಟೀರಿಯಲ್ ಕಿಟ್ನ ನಾನು ನನ್ನ ಫ್ರೆಂಡ್ಸಿಂದ ಸಜೆಷನ್ ತೊಗೊಂಡು ನನಗೂ ಬರೀ ಸ್ಟಡಿ ಮಾಡೋದು ಕಷ್ಟ ಇದನ್ನ ತೊಗೊಂಡೆ. ಸೊ ನಾನು ಸ್ಟಡಿ ಮಾಡ್ತಾ ನಾನು ಇದರಲ್ಲಿ ಈಗ ವರ್ಕ್ನು ಮಾಡ್ತಾಯಿದ್ದೀನಿ. ಆ್ಯಸ್ ಅ ಯೂಸರ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಏನೇನಕ್ಕೋ ಅನಾವಶ್ಯಕ ಹಣ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಕಿಟ್ನ ತೊಗೊಂಡ್ರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಯೂಸ್ ಮಾಡಿ ನೋಡ್ರಿ, ನೀವು 1 ಅಲ್ಲ 2 ಕಿಟ್ ತೊಗೋತೀರಿ. ಇದು ತುಂಬ ಕಂಫರ್ಟಬಲ್ ಆಗಿದೆ. ಇದನ್ನು ತೊಗೊಂಡಾಗಿಂದ ನಾನು ತುಂಬ ಕಂಫರ್ಟಬಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಗೋ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್.